ಇನ್ನು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋಣ. ರಾಜ್ಯ ರಾಜಕಾರಣದಲ್ಲಿ ರಾಮ ಮಂದಿರದ ಒಂದು ಜಟಾಪಟಿ ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ. ಅದು ಕೂಡ KN ರಾಜಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿರೋದು. ಬಿಜೆಪಿ ವಿರುದ್ಧ ದಲಿತಾಸ್ತ್ರಕ್ಕೆ ಕಾಂಗ್ರೆಸ್ ಮುಂದಾಯ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸುತ್ತೆ ಈ ಒಂದು ಹೇಳಿಕೆಯನ್ನ ನೋಡಿದ್ರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಚಿವ KN ರಾಜಣ್ಣ ಎಕ್ಸ್ಕ್ಲೂಸಿವ್ ಮಾತು. ದಲಿತರನ್ನ ನಾವು ರಾಮ ಮಂದಿರಕ್ಕೆ ಕರೆದೊಯ್ತೇನೆ. ಗಾಂಧೀಜಿ ಅವರನ್ನ ಹತ್ಯೆ ಮಾಡಿದವನು ರಾಮ ಭಕ್ತ. ಬಿಜೆಪಿಯವರು ನಾಥುರಾಮ್ ಗೂಡ್ಸೆ ರಾಮ ಭಕ್ತರು. ನಾವು ಮಹಾತ್ಮ ಗಾಂಧೀಜಿ ಅವರನ್ನ ಸ್ಮರಿಸಿದಂತಹ ರಾಮ ಭಕ್ತರು. ಬಿಜೆಪಿಯವರದ್ದು ಬರೀ ಡೋಂಗಿ ಹಿಂದುತ್ವ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಈ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ರಾಜಕೀಯ ಪ್ರೇರಿತವಾದದ್ದು, ಅದು ಪಕ್ಷದ್ದು, RSSದು, ಮೋದಿ ಅವರ ಕಾರ್ಯಕ್ರಮ ಅಂತ ಹೇಳಿ ಕಾಂಗ್ರೆಸ್ ಹರಿಹಾಯ್ತು. ಇದರ ಜೊತೆಗೆ ಒಂದೊಂದು ಬಾರಿ ಒಂದೊಂದು ರೀತಿಯಾದಂತಹ ಹೇಳಿಕೆಯನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಒಂದು ಕಡೆ ನಾವು ಹೋಗೋದಿಲ್ಲ ಅಂತ ಹೇಳಿದ್ರು, ಮತ್ತೊಂದು ಕಡೆ ಈಗ ಹೋಗ್ತೀವಿ, ಈಗ ಹೋಗೋದಿಲ್ಲ, ಮುಂದಿನ ದಿನಗಳಲ್ಲಿ ಹೋಗ್ತೀವಿ ಅಂತೇಳಿ ತಮ್ಮ ಹೇಳಿಕೆಗಳನ್ನು ಬದಲಾಯಿಸ್ತಾ ಬಂದರು. ಇದೀಗ ಬಿಜೆಪಿ ವಿರುದ್ಧ ದಲಿತಾಸ್ತ್ರಕ್ಕೆ ಕಾಂಗ್ರೆಸ್ ಮುಂದಾದಂತೆ ಕಾಣಿಸ್ತಾ ಇದೆ. ಬಾಬರಿ ಮಸೀದಿ ಧ್ವಂಸ ಮಾಡಿದಾಗ ಹೋಗಿದ್ದೆ ಬಿಜೆಪಿ ನಾಯಕರದ್ದು ಡೋಂಗಿ ಹಿಂದುತ್ವ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ KN ರಾಜಣ್ಣ ಮಾತನಾಡಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿರೋದ್ರ ಬಗ್ಗೆ ಮಾತಾಡೋಕ್ಕೆ ಸಚಿವ ರಾಜಣ್ಣ ಇದ್ದಾರೆ. ಸರ್, ಸಿದ್ದರಾಮಯ್ಯ ಅವರು ಒಂದು ಹೇಳಿದ್ದಾರೆ, ಅಂದರೆ ನಮ್ಮ ರಾಮ ಬೇರೆ, ಅವ್ರ ರಾಮ ಬೇರೆ, ಪೂಜಿಸುವಂಥದ್ದು ಬೇರೆ ಅಂತ ಹೇಳ್ತಾರೆ ಸರ್. ಇದಕ್ಕೆ ಸರಿ ಹೇಳಿದಾರಲ್ಲ, ತಪ್ಪೇನು ಹೇಳಿದ್ದಾರೆ? ಈಗ ಮಹಾತ್ಮ ಗಾಂಧಿಯವರು ಹತ್ಯೆ ಆಯಿತು. ಹತ್ಯೆ ಆದಾಗ ಕಡೆ ಪ್ರಾರ್ಥನೆ ಗಾಂಧಿಯವ್ರದ್ದೇನು ಏ ರಾಮ ಅಂತ ತಾನೆ, ಆ ರಾಮ ನಮ್ಮ ರಾಮ ಇರೋದು, ಗೊತ್ತಾಯ್ತಾ? ಈಗ ಅವನು ಹತ್ಯೆ ಮಾಡಿದವನು ಗೂಡ್ಸೆ, ಅವನು ರಾಮ ಭಕ್ತನೇ, ಗೊತ್ತಾಯ್ತಾ? ಗೂಡ್ಸೆನೂ ರಾಮ ಭಕ್ತ ಇರೋದ್ರಿಂದ ಈಗ BJPಯವರೆಲ್ಲ ಆ ರಾಮ ಭಕ್ತರು, ಗೂಡ್ಸೆ ರಾಮ ಭಕ್ತರು ಇವರೆಲ್ಲ. ನಾವು ಮಹಾತ್ಮ ಗಾಂಧಿಯವರು ಯಾವ ರಾಮನ ಸ್ಮರಣೆ ಮಾಡಿದ್ರು ಆ ರಾಮನ ಭಕ್ತರು ನಾವೆಲ್ಲ. ಸರ್, ಈಗ ಅಯೋಧ್ಯೆಗೆ 22ನೇ ಬಳಿಕ ಹೋಗ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದರು. ಇದಕ್ಕೆ ತಮ್ಮ ಮನಸ್ಸಿಗೆ? ನಾನು ಹೋಗ್ತೀನಿ. ಹಿಂದೆ ಇದು ಬಾಬರಿ ಮಸೀದ್ ಡಿಮಾಲಿಷನ್ ಮಾಡಿದ್ರಲ್ಲ, ಡಿಮಾಲಿಷನ್ ಮಾಡಿದ ನಂತರ ನಾನು ಹೋಗಿದ್ದೆ. ನಾನು ಟೆಂಟಲ್ಲಿದ್ದ ರಾಮ್ಲಲ್ಲ ಅಂದಿದ್ದಕ್ಕೆ ದೊಡ್ಡ ನ್ಯೂಸ್ ಮಾಡಿಬಿಟ್ರೆ. ಇವತ್ತು ಹೇಳಿದಾರಲ್ಲ ಮೋದಿನೇ, ಏನು ಹೇಳಿದ್ದಾರೆ? ಟೆಂಟಲ್ಲಿ ಇಟ್ಬಿಟ್ಟಿದ್ದೋ ಇಷ್ಟು ವರ್ಷ ನಮಗೆ ಕ್ಷಮಿಸಪ್ಪ ಅಂತ ಕೇಳೋರೆ ಇಲ್ಲಿ ಒಳಗೆ. ಟೆಂಟಲ್ಲಿ ಇದ್ದಿದ್ದು ಸತ್ಯ ತಾನೆ, ಟೆಂಟಲ್ಲಿ ಇದ್ದಿದ್ದು. ನಾನು ಹೇಳ್ತಿದ್ದಂಗೆ ಟೆಂಟಲ್ಲಿ ಅವರೇ, ರಾಮ್ಲಲ್ಲ ಟೆಂಟಲ್ಲಿ ಅವರೇ ಅಂತೇಳಿ ಟೀಕೆ ಮಾಡಿಬಿಟ್ರು ಅಂತ ಎಲ್ಲ ಮೀಡಿಯಾದಲ್ಲಿ ತೋರಿಸ್ಕೊಬಿಟ್ರಪ್ಪ. ಈಗ ಶ್ರೀರಾಮಚಂದ್ರ ಟೆಂಟಲ್ಲಿ ಇಟ್ಟಿದ್ದೋ ಇಷ್ಟು ವರ್ಷ ನಮಗೆ ಕ್ಷಮಿಸಪ್ಪ ಅಂತ ಮೋದಿ ಅವರು ಹೇಳಿದ್ಮೇಲೆ ಅಲ್ಲಿಗೆ ಟೆಂಟಲ್ಲಿ ಇದ್ದಿದ್ದು ಸತ್ಯ ಆಯ್ತಲ್ಲ. ಬೊಂಬೆ ಇತ್ತು, 2 ಬೊಂಬೆ ಅಂತ. ಬೊಂಬೆ ಅಂದರೆ ಏನು, ಬೊಂಬೆ ದೇವ್ರ ಇಲ್ವೇನ್ರಿ? ಈಗ ನವರಾತ್ರಿನಲ್ಲಿ ಬೊಂಬೆ ಪೂಜೆ ಮಾಡಲ್ವೇನ್ರಿ? ನಾವು ಹೆಂಗೆ ಭಾವನೆ ಮಾಡ್ಕೊಳ್ತೀವಿ ಹಂಗಪ್ಪ. ನಾವು ಟೆಂಟಲ್ಲಿತ್ತು, ಟೆಂಟಲ್ಲಿ ಇಟ್ಟವ್ರೆ ಅಂತ ಟೀಕೆ. ಈಗ ಬೊಂಬೆ ಶುರು ಮಾಡಿದ್ರು. ಬೊಂಬೆ ನವರಾತ್ರಿನಲ್ಲಿ ಬೊಂಬೆನೇ ಪೂಜೆ ಮಾಡಲ್ವಾ? ಬೊಂಬೆನಲ್ಲಿ ದೈವತ್ವ ಇದೆ ಅಂತ ನಮ್ಗೆ ಅನ್ಸಿದ್ರೆ ಬೊಂಬೆಲೂ ದೇವರಿದ್ದಾರೆ. ಬಿಜೆಪಿ ಸರ್ ಅದು ಗರಂ ಮಾತ್ರ ವೇಳೆಕೆಗೆ BJPಯವರು ಯಾವಾಗಲೂ ಇಷ್ಟ ಕಂಡ್ರೆ ಅವರು ಬರೀ ಹಿಂದುತ್ವ, ಇವರು ಜಾಗಿರಿ ತಗೊಂಡವ್ರಂಗೆ ಮಾತಾಡ್ತಾರೆ. ಹಿಂದುತ್ವ ನಾವು ಎಲ್ಲ ಹಿಂದೂಗಳೇ, ಇವ್ರಿಗಿನ್ನ ಜಾಸ್ತಿ ಹಿಂದುತ್ವ ನಮ್ಮ ಹತ್ರ ಇದೆ. ಇವರೆಲ್ಲ ಡೋಂಗಿ ಹಿಂದೂಗಳು, ಇವರೆಲ್ಲ ಓಟ್ಗೋಸ್ಕರ ಹೇಳ್ತಕ್ಕಂಥ. ಅಯೋಧ್ಯೆದು ಸ್ವಲ್ಪ ಕಾಂಗ್ರೆಸ್ಗೆ ಏನಾದ್ರು ಆತಂಕ ಆಗುತ್ತೆ ಅಂತ ಅನ್ಸುತ್ತೆ. ಯಾವುದು? ಅಯೋಧ್ಯೆ ರಾಮ ಮಂದಿರ ಇನಾಗ್ರೇಷನ್ ನೆನ್ನೆ ನಡೆದಿದ್ದು ನೋಡಿದ್ರೆ ನೋಡಿ, ಶ್ರೀರಾಮನವಮಿ ದಿವಸ ಎಲ್ಲ ಕಡೆ ನಡೆಯುತ್ತೆ. ಯಾವುದು ಪಾನಕ ಮಜ್ಜಿಗೆ ಪೂಜೆ ಮಾಡೋದು ನಡೆಯುತ್ತೆ. ಹಂಗಂದ್ಬಿಟ್ಟು ಶ್ರೀರಾಮನವಮಿ ದಿವಸ ಈ ಥರ ನಡೆದೇ ಇದೆ. ಆ ನಡೆದಿರೋ ಹಿನ್ನೆಲೆಯಲ್ಲಿ ಚುನಾವಣೆಗಳಲ್ಲೆಲ್ಲ ಓಟ್ ಹಾಕ್ಬಿಟ್ರು ಅವ್ರಿಗೆ. ದೊಡ್ಡ ಸೆಲೆಬ್ರಿಟಿಗಳು ಹೋಗಿಲ್ಲ ಸರ್, ಸಚಿನ್, ರಜನಿಕಾಂತ್, ಫಿಲಿಮ್ ಆಕ್ಟರ್ಗಳು ಎಲ್ಲ ಅವ್ರು ಅಟೆಂಡ್ ಮಾಡಿದ್ರಲ್ಲಿ ತಪ್ಪೇನಿದೆ? ಅವರವ್ರೀಗ ದೇವ್ರನ್ನ ಪೂಜೆ ಮಾಡ್ತಕ್ಕಂಥದ್ದಕ್ಕೆ ಯಾರ್ದೇನು ಅಡ್ಡಿ ಇಲ್ಲ. ಎಲ್ಲರೂ ಸರ್ವ ಸ್ವತಂತ್ರರಿರ್ತಾರೆ, ಪೂಜೆ ಮಾಡಲಿ, ತಪ್ಪೇನಿದೆ? ನಾವು ಸಿದ್ದರಾಮಯ್ಯನವರು ಹೋಗ್ತೀವಿ ಅಂತ ಹೇಳಿದಾರಲ್ಲ, ಅವರು ಹೋಗ್ತಾರೆ, ನಾವು ಹೋಗ್ತೀವಿ. ಲೋಕಸಭಾ ಚುನಾವಣೆ ಮುಂಚೆ ನಮ್ಮ ಹತ್ರ ರಿಪಬ್ಲಿಕ್ ಒಂದು ಮಾತೇನು ಹೇಳಿದ್ರೆ, ಲೋಕಸಭಾ ಚುನಾವಣೆ ಫಲಿತಾಂಶ ಒಂದಷ್ಟು ಪರಿಣಾಮ ಅಂತ. ಫಲಿತಾಂಶದಲ್ಲಿ ರಿಸಲ್ಟಲ್ಲಿ ಹೆಚ್ಚು ಕಡಿಮೆ ಆದರೆ ಸಿದ್ದರಾಮಯ್ಯ ಅವರು ಮುಂದುವರಿಬೇಕಾದ್ರೆ ರಿಸಲ್ಟಲ್ಲಿ ಜಾಸ್ತಿ ಗೆಲ್ಲಬೇಕು ಅಂತ ನಿಮ್ಗೆ ಜಾಸ್ತಿ ಬೇಕಲ್ವಾ? ಈಗ ಸಿದ್ದರಾಮಯ್ಯನವರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಅಲ್ಲ. ಎತ್ತಿಂದ ಅವರು ಮುಂದುವರಿತಾರೆ ಅಂತ ಅವ್ರು ವೈಯಕ್ತಿಕ ಇದನ್ನ ಹೇಳಿರ್ತಾರೆ. ಆದರೆ ಮಂತ್ರಿ ಮಾಡೋದು ಎಲ್ಲ ಹೈಕಮಾಂಡ್ ಅವ್ರ ತೀರ್ಮಾನ ಇರ್ತವೆ. ಅವರು ಹೇಳಿರ್ತಕ್ಕಂಥದ್ದು ಅವರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ. ಅದರಲ್ಲಿ ಏನು ತಪ್ಪು ಹುಡ್ಕೋದು ಏನು ಸರಿಯಾದಂಥದ್ದಲ್ಲ. ಹೆಚ್ಚು ಸ್ಥಾನ ಬಂದರೆ ಸಿದ್ದರಾಮಯ್ಯ ಅವರು ಮುಂದುವರಿಬೇಕಾದ್ರೆ ಹೆಚ್ಚು ಸ್ಥಾನ ಬರಬೇಕು ಅಂತ ಹೇಳಿದಂಥದ್ದು. ಅಲ್ಲ, ಕಾಂಗ್ರೆಸ್ ಹಿತದೃಷ್ಟಿಯಿಂದ ಹೆಚ್ಚು ಸ್ಥಾನ ಗೆಲ್ತಕ್ಕಂಥದ್ದು ಅನಿವಾರ್ಯತೆ.
ಯಾಕೆಂದರೆ ಯಾವಾಗಲೂ ಕೂಡ ಈಗ ನಾವು ಅಧಿಕಾರದಲ್ಲಿದ್ದೀವಪ್ಪ, ಹೆಚ್ಚು ಸ್ಥಾನ ಬರಲಿಲ್ಲ ಅಂದರೆ ವಾಟ್ ಮಾರಲ್ ರೈಟ್ ವಿ ಹ್ಯಾವ್ ಟು ಕಂಟಿನ್ಯೂ ಇನ್ ದ ಪವರ್. ಅದಕ್ಕೋಸ್ಕರ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿರ್ತಕ್ಕಂಥದ್ದು ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ಹೇಳಿದರೆ ಸತ್ಯ ಇದೆ ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ. ವಿಜಯ್, ಎನ್ ರಾಜಣ್ಣ ಅವರ ಎಕ್ಸ್ಕ್ಲೂಸಿವ್ ಮಾತನ್ನ ನಾವು ಗಮನಿಸ್ತಾ ಇದ್ವಿ. ಇವರು ಮಾತನ್ನ ಕೇಳ್ತಾ ಇದ್ರೆ ಒಂದು ಪ್ರಶ್ನೆ ಉದ್ಭವಿಸ್ತಾ ಇದೆ, ಬಿಜೆಪಿ ವಿರುದ್ಧ ದಲಿತಾಸ್ತ್ರಕ್ಕೆ ಕಾಂಗ್ರೆಸ್ ಮುಂದಾಯ್ತಾ ಅಂತ ಹೇಳಿ. ಶರತ್, ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಬಳಿಕ ಕಾಂಗ್ರೆಸ್ನಲ್ಲಿ ಹೊಸ ರೀತಿಯ ವ್ಯಾಖ್ಯಾನಗಳನ್ನ ಆಗ್ತಾ ಇರುವಂತದ್ದು. ಮುಂಚೆ ಏನು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗಿಂತ 1 ವಾರ ಅಥವಾ 15 ದಿವಸ ಮುಂಚೆ ಸಂಪೂರ್ಣವಾಗಿ ಅಯೋಧ್ಯೆಯನ್ನ ವಿರೋಧಿಸಿದ್ದಂತ ಕಾಂಗ್ರೆಸ್ಸಿಗರು ಅದಾದ ಬಳಿಕ ಇನ್ನೊಂದ್ ಕಡೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ವ್ಯಕ್ತವಾಗ್ತಿರುವಂತ ಏನು ಜನಬೆಂಬಲ ಅಥವಾ ಅಭಿಪ್ರಾಯ ನಂತರ ಕಾಂಗ್ರೆಸ್ ಸಾಫ್ಟ್ ಹಿಂದುತ್ವಕ್ಕೆ ಹೋಗಿರೋದು. ಅವ್ರು ಹೇಳ್ತಾ ಇರುವಂತದ್ದು, ನಾವು ರಾಮನ್ನ ವಿರೋಧಿಸಲ್ಲ, ನಾವು ಅಯೋಧ್ಯೆ ಶ್ರೀರಾಮಕ್ಕೆ ಹೋಗ್ತೀವಿ, ಆದ್ರೆ ಬಿಜೆಪಿ ರಾಮ ಅನ್ನುವಂಥದ್ದು ಹೊಸ ವ್ಯಾಖ್ಯೆಯನ್ನ ಕೊಡ್ತಾ ಇರುವಂತದ್ದು. ಜೊತೆಗೆ ಈಗ ಒಂದ್ ಹೆಜ್ಜೆ ಮುಂದೆ ಹೋಗಿರುವಂತಹ ಸಿದ್ದರಾಮಯ್ಯ ಅವರು ಜೈ ಶ್ರೀರಾಮ್ ಅಂತ ಕೂಗಿದ್ರು. ಈಗ ಸಚಿವರು, ಕಾಂಗ್ರೆಸ್ ಸಚಿವರು ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು. ಸಚಿವ ರಾಜಣ್ಣ ಅವರು ಈ ಹಿಂದೆ ಏನು ಅಲ್ಲಿ ಅಯೋಧ್ಯೆ ಬಾಬ್ರಿ ಮಸೀದಿ ಧ್ವಂಸ ಆದಂತ ಸಂದರ್ಭದಲ್ಲಿ ಅಲ್ಲಿ ಟೆಂಟ್ ನಲ್ಲಿ ಬೊಂಬೆಗಳು ಇಟ್ಟಿದ್ರು ಅಂತ ಹೇಳುವ ಮೂಲಕ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು, ಚರ್ಚೆ ವಿಚಾರ. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಗೂಡ್ಸೆ ರಾಮ ಅಂತ ಹೇಳಿರುವಂತದ್ದು. ಅಂದ್ರೆ ನಿನ್ನೆ ಸಿದ್ದರಾಮಯ್ಯ ಅವರು ನಮ್ಮ ರಾಮ ಬೇರೆ, ಗಾಂಧಿ ರಾಮ, ಬಿಜೆಪಿ ರಾಮ ಬೇರೆ ಅಂತ ಹೇಳಿದ್ರು. ಈಗ ಒಂದೆಜ್ಜೆ ಮುಂದುವಾಗಿರುವಂತ ಸಚಿವ ರಾಜಣ್ಣ ಅವರು ನಮ್ಮದು ಈ ಗಾಂಧಿ ರಾಮ, ಬಿಜೆಪಿ ಅವರದು ಗೂಡ್ಸೆ ರಾಮ ಅಂತ ಹೇಳುವ ಮೂಲಕ ಮತ್ತೊಂದು ರೀತಿಯಲ್ಲಿ ಚರ್ಚೆ ವಿಚಾರ ಆಗಿರುವಂತದ್ದು. ಜೊತೆಗೆ ಅಯೋಧ್ಯೆಗೆ ನಾನು ಹೋಗ್ತೀನಿ, ಜೊತೆಗೆ ಕ್ಷೇತ್ರದಲ್ಲಿರುವಂತಹ ಹರಿಜನರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳುವ ಮೂಲಕ ಹೊಸ ರೀತಿಯ ಒಂದು ಚರ್ಚೆಯ ಜೊತೆಗೆ ಹೊಸ ಒಂದು ತಿರುವನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಗೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಬಳಿಕ ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲದ ಜೊತೆಗೆ ಅಯೋಧ್ಯೆ ರಾಮ ಮಂದಿರ ವಿಚಾರದಲ್ಲಿ ಬೇರೆ ರೀತಿಯ ನಿರ್ಧಾರಗಳನ್ನ ಸ್ಟ್ಯಾಂಡ್ ಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಇದು ಮುಂದಿನ ದಿನಗಳಲ್ಲಿ ನಾನಾ ರೀತಿಯ ರಾಜಕೀಯ ತಿರುವುಗಳನ್ನ ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ.